ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತು ಇವತ್ತು ಮೊನ್ನೆ 18ನೇ ತಾರೀಕು ನಿಧನರಾಗಿದ್ದ ಸುದ್ದಿಯನ್ನು ನಿಮಗೆ ನಾನು ನನ್ನ 72 ವರ್ಷದಲ್ಲಿ ನಮ್ಮ ತಾಯಿ, ನಮ್ಮ ತಂದೆ ಅವರು ಮುತ್ತಿಗೆರಳ್ಳಿ ಗ್ರಾಮದ ಪಟೇಲ್ ಕುಟುಂಬದಲ್ಲಿ ಹುಟ್ಟಿ ನಮ್ಮ ತಾಯಿ ಸಾಮಾನ್ಯ ಮಹಿಳೆ ಜೀವನ ಸಾಗಿಸಿದ್ದಾರೆ. 72 ವರ್ಷದಲ್ಲಿ ನಮ್ಮ ತಂದೆ ಈ ಮಟ್ಟಿಗೆ ಬರಬೇಕಾಗಿದ್ದರೆ ನಮ್ಮ ತಾಯಿಯ ಕೊಡುಗೆ ಜಾಸ್ತಿ ಇದೆ. ಮತ್ತು ನಾನು, ಕುಮಾರಸ್ವಾಮಿ ಇರ್ಬೋದು, ನಮ್ಮ ಕುಟುಂಬದ ಸದಸ್ಯರುಗಳು ಸಹ ಒಂದು ಮಟ್ಟಕ್ಕೆ ಬರಬೇಕಾಗಿದ್ದರೆ ನಮ್ಮ ತಾಯಿದು ಅವರ ಆಶೀರ್ವಾದ ಜಾಸ್ತಿ ಇದೆ. ಅವ್ರು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ನಾವು ಅದ್ರ ಜೊತೆಗೆ ಒಬ್ಬರು ಸಾಮಾನ್ಯ ರೀತಿಯವರು, ಯಾವುದೇ ಹೊರಗಡೆ ಬರಲಿಲ್ಲ, ಅವರು ಯಾವುದೂ ತೋರಿಸ್ಕೊಳ್ಳಿಲ್ಲ. ಅವ್ರೇನು ಮನೆ ಒಳಗೆ ಏನು ಮಾಡಬೇಕು ಬಂದರಿಗೆ ಅವ್ರ ಕೈಲಾದನ್ನ ಸೇವೆ ಮಾಡಿದ್ದಾರೆ ನಮ್ಮ ತಂದೆಗೆ, ನಮ್ಮ ಕುಟುಂಬಕ್ಕೋಸ್ಕರ. ಸಾಮಾನ್ಯ ಅವರು 62ರಲ್ಲಿ ಮುಣಯಸಿಪುರದಲ್ಲಿ ನಮ್ಮ ತಂದೆ ಯಾತಕ್ಕೋಸ್ಕರ ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ತಾಂಡೋಗಿ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ 10 ರೂಪಾಯಿ ಬಾಡಿಗೆನಲ್ಲಿದ್ದರು. ಅವತ್ತು ಸಣ್ಣ ಇದು, ನಾವು 3 ಜನ ಮಕ್ಕಳು ಆ ಟೈಮಲ್ಲಿ 62ರಲ್ಲಿ. ನಮ್ಮ ತಂದೆ ಶಾಸಕರಾದ್ಮೇಲೆ 3 ತಿಂಗಳು ನಮ್ಮ 4ನೇ ತಂಗಿ ಹುಟ್ಟಿದ್ದು. 10 ರೂಪಾಯಿ 20 ರೂಪಾಯಿ ಮನೆಯಲ್ಲಿ ವಾಸ ಇದ್ರಲ್ಲ, ನಮ್ಮ ತಾಯಿ ಅಲ್ಲಿಂದ ಪ್ರಾರಂಭ ಮಾಡಿದ್ದು. ಅರ್ಧಳ್ಳಿ ಬಿಟ್ಟು ಬಂದ ಮೇಲೆ ಅರ್ಧಳ್ಳಿಗೂ ಮುತ್ತಿಗೆರಳ್ಳಿ 3 ಕಿಲೋಮೀಟ್ರ್ ನಮ್ಮ ತಾಯಿ ಊರಿಗೋಲಿಗೂ. ಅವರು ಅಲ್ಲಿಂದ ಅವ್ರ ಜೀವನ ಸಾಕಿ ಇದು ಮಾಡಿರೋದ್ರಿಂದ ಆ ಜಾಗಕ್ಕೆ ಹೋಲೇಬೇಕು. ಲಕ್ಷ್ಮೀ ನರಸಿಂಹ ಸನ್ನಿಧಿನಿಂದನೇ 10-20 ರೂಪಾಯಿ ಮನೆ ಬಾಡಿಗೆ ನಾನಿದ್ದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ತಾಯಿ ಆತ್ಮ ಅಲ್ಲಿರಬೇಕು ಅಂತ ಕರ್ಕೊಂಡೋದ್ರು. ಲೇಟ್ ಆಗುತ್ತೆ ಆದರೂ ಇಲ್ಲ. ಮತ್ತು ಅಲ್ಲಿಂದ ಪಡುಲಿಪ್ಪೋದಲ್ಲಿ 62ನೇ ಇಸ್ವಿನಲ್ಲಿ ನಮ್ಮ ತಾಯಿ ಚೈನು, ನಮ್ಮ ನಿಂಗಪ್ಪ ಶೆಟ್ಟರು ಅಂತ ಇದ್ದರು, ಅವ್ರ ಹತ್ರ ಅಡ ಇಟ್ಟು ಆ ಜಮೀನು ಅವತ್ತು 1,500 ರೂಪಾಯಿ ತಗೊಂಡಿದ್ದಾರೆ. 1,500 ರೂಪಾಯಿಗೆ ಅವತ್ತು ಆ ಕಾಲದಲ್ಲಿ 12 ಎಕರೆ ಜಾಗ. ಗೊತ್ತಾಯ್ತು ಸರ್? 12 ಎಕರೆ ಜಾಗನ 1,500 ರೂಪಾಯಿ ತಗೊಂಡು ಆ ಉದ್ದೇಶ ಅಲ್ಲಿ ಮನೆ 8,000 ರೂಪಾಯಿನಲ್ಲಿ ಮಣ್ಣಿನ ಗೋಡೆ ಕಟ್ಟಿ, ಅವ್ರು ಮುಖ್ಯಮಂತ್ರಿ ಇದ್ದರು ಅದೇ ಮನೇಲಿ ಮಲಗೋರು, PWD ಮಂತ್ರಿ ಇದ್ದರು ಅಲ್ಲೇ ಬಂದು ಮಲಗೋರು. IB ಜಿಲ್ಲೆ ಒಳಗೆ ಎಲ್ಲೂ ಅವತ್ತು ಎಂದೂ ವಾಸ ಮಾಡಿಲ್ಲ ಅವರು. ಈ ಜಿಲ್ಲೆಯ IBಗಳಲ್ಲಿ ಎಲ್ಲೂ ವಾಸ ಮಾಡಿಲ್ಲ. ಆ 8,000 ರೂಪಾಯಿ ಖರ್ಚು ಮಾಡಿ ಅವತ್ತು ಮನೆ ಕಟ್ಟಿದ್ದು ಆ ಕಾಲದಲ್ಲಿ. ಆ ಮನೆ ಒಳಗೆ ವಾಸ ಇದ್ರು ಅವರು. ನಮ್ಮ ತಾಯಿ ಆತ್ಮಕ್ಕೆ ಇದಾಗಬೇಕು ಅನ್ನೋ ದೃಷ್ಟಿ ಪಡುಲಿಪ್ಪ ಕರ್ಕೊಂಡೋಗಿ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ರು. ನಮ್ಮ ತಾಯಿಗೆ ಅವತ್ತು ಮಡ್ಲಕ್ಕಿನೂ ಇದು ಮಾಡಿದರು. ಮತ್ತು ಹೊಳೆಸಿಪುರದ ಮನೆ ಇತ್ತು ಕೆಳಗಡೆ, ಯಲ್ಲಮ್ಮ ದೇವಸ್ಥಾನದ ಎದುರುಗಡೆ, ಅಲ್ಲೂ ಮಡ್ಲಕ್ಕಿ ಕೊಟ್ಟರು. ಈಗ ಅದು ಮನೆ ಹೊಡ್ಬಿಟ್ಟು ಕಟ್ಟಿದ್ವಿ. ಅಲ್ಲಿ ನಮ್ಮ ಇವರಿದ್ರು, ನಮ್ಮ ತಾಯಿ ತಮ್ಮ ಇದ್ದರು. ನಮ್ಮ ತಂದೆ ಅಲ್ಲಿಂದ ವಿರೋಧ ಪಕ್ಷದ ನಾಯಕರಾದ್ರಾಗ ಆ ಮನೆಯಿಂದಲೇ. ಅಲ್ಲಿ ಮುಂಚೆ ಇನ್ನೊಂದು 10 ರೂಪಾಯಿ ಮನೆಯಿಂದ ಅಲ್ಲಿ ಶಿವರಂಜಪ್ಪನವರು ಅಂತ ಅಲ್ಲಿ ಮೂಲೆ ಇತ್ತು. ಅದು ಬಿಟ್ಟಾದ್ಮೇಲೆ ಹೊಸ ಮನೆ ಕಟ್ಟಿದ್ಮೇಲೆ ಇಲ್ಲಿ ಬಂದು ನಮ್ಮ ಈಗ ಯಲ್ಲಮ್ಮ ದೇವ್ರ ದೇವಸ್ಥಾನ ಹತ್ರ ಎಲ್ಲ 100 ರೂಪಾಯಿ 5 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ದು ಆ ಕಾಲದಲ್ಲಿ. ಅಲ್ಲಿ ಮುಗಿಸಿ ಅಲ್ಲಿಗೂ ಬಂದಂಗಾಯಿತು, 3 ಕಡೆ ಜಾಗಕ್ಕೆ ಬಂದಂಗಾಯಿತು. ನಮ್ಮ ತಾಯಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಡುಲಿಪ್ಪೋ ಕರ್ಕೊಂಡೋದ್ರು. ಹೊಳೆಸಿಪುರದ ಮನೆ 2 ಮನೆ ಬಾಡಿಗೆ ಮನೆ ಇದ್ದಿದ್ದು, ತೆಳಗಡೆ ಇದ್ದಿದ್ದು
ಅಲ್ಲೂ ಅವರು ಮಡ್ಲಕ್ಕಿ ಕೊಟ್ಟರು ಅವರು ಆ ಹೆಣ್ಮಕ್ಳು ಕೊಡಲಿಪ್ಪದಲ್ಲೂ ಮಡ್ಲಕ್ಕಿ ಕೊಟ್ಟು ನಮ್ಮ ತಾಯಿಗೆ ಈ ತುಂಬಿ ಮತ್ತು ಅಲ್ಲಿಂದ ಬಂದು ಹೊಳೆನರಸೀಪುರದಿಂದ ಅರ್ಧಳ್ಳಿ ದೇವಸ್ಥಾನದ ಹತ್ರ ಬಂದು ಅರ್ಧಳ್ಳಿ ಮನೆ ಹತ್ರ ಮತ್ತು ವಾಪಸ್ ತಗೊಂಬಂದು ಇದು ಮಾಡಿದ್ವಿ. ಅವತ್ತು ಬೆಂಗಳೂರಿಂದ ಹೊರಟಾಗ ಅಲ್ಲಿ ಸುಮಾರು ರಾತ್ರಿ ಬೆಳಗೂ ಇದೆ, ಅಲ್ಲಿ ಅಷ್ಟು ಜನ 17 ಗಂಟೆ ಕಾಲ ತಗೊಂಡಿದೆ ನಮ್ಮ ಹೊಳೆನರಸೀಪುರ ಮತ್ತಿಗೆರಳ್ಳಿಗೂ ಹೋದ್ರೆ ನಮ್ಮ ತಾಯಿ ಊರಿಗೂ 17 ಗಂಟೆ ಕಾಲ. ಅದು ನಾನು 17 ಗಂಟೆ ಕಾಲ ಇದು ಒಂದು ಕಡೆ. ಹೊಳೆನರಸೀಪುರದಿಂದ ಅಲ್ಲಿಗೆ ಹೋಗೋದಕ್ಕೆ ನೀವೇ ನೋಡಿದ್ರಲ್ಲ, ಸುಮಾರು 12:30 ಬಿಟ್ಟು 3 ಗಂಟೆ 3 ಕಾಲಿಗೆ ತಲುಪಿದ್ದೀವಿ. ಅದು ಬೇಗ ಕರ್ಕೊಂಡು ಹೋಗಿ ಎಲ್ಲರೂ ಉದ್ದಕ್ಕೂ